ಅಯ್ಯೋ, ಯಾಕಮ್ಮ ಹೆದರ್ಕೋತಾ ಇದ್ಯಾ? ಹೆದರ್ಕೋಬೇಡ, ಇದು ನಮ್ದೇ ಜಾಗ. ಅಣ್ಣ ಆಗ್ಲೇ ಹೇಳ್ದಾಗೆ ನಾವು ಮಾಧವನ್ ಸೋದರ ಮಾವಂದಿರು. ಅದ್ ಸರಿ, ನನ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತು? ಅಯ್ಯೋ, ಇದೇ ನಮ್ಮ ಹೇಗ್ ಕೇಳ್ಬಿಟ್ಟೆ? ನಮ್ಗೆ ನೀನ್ ಯಾರು ಅಂತ ಗೊತ್ತು, ನಿನ್ನ ಮಾಧವನ್ ಪ್ರೀತಿ ಬಗ್ಗೆನೂ ಗೊತ್ತು. ಹೌದು ಅಂಕಲ್, ಆದ್ರೆ ಅದೆಲ್ಲ ಮುಗ್ದೋಗಿರೋ ಕತೆ. ಇವಾಗ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಹಾಗಂತ ನೀನ್ ಅನ್ಕೊಂಡಿದ್ಯಾ ಕಣಮ್ಮ, ಆದ್ರೆ ಈಗ್ಲೂ ಮಾಧವನ್ಗೆ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಮಾಧವನ್ ಮನೆಯವ್ರಿಗೂ ನಮ್ಗೂ ಆಗ್ ಬರಲ್ಲ. ಎಷ್ಟೇ ಆದ್ರೂ ನಮ್ ತಂಗಿ ಮಗ ಅಲ್ವಾ ಅವನು. ಅವನ್ ಚೆನ್ನಾಗಿರ್ಲಿ ಅಂತ ನಾವು ಬಯಸ್ತೀವಿ. ಅದಕ್ಕೆ ಇರೋ ವಿಷಯನ ನಾವು ನಿನ್ನ ಹತ್ರ ಹೇಳ್ತಾ ಇದೀವಿ. ನಮ್ಮ ಮಾಧವ ಈಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದಾನಮ್ಮ. ಒಂದ್ಸಾರಿ ನಮ್ಮ ಮಾಧವ ನಿನ್ ನೆನಪಲ್ಲಿ ಕಂಠು ಪೂರ್ತಿ ಕುಡಿದು ರಸ್ತೆ ಮಧ್ಯದಲ್ಲಿ ಬಿದ್ದಿದ್ದ. ಅವಾಗ ನಾವೇ ಅವನ್ನ ಕರ್ಕೊಂಡ್ ಬಂದು ಮನೆಗೆ ಡ್ರಾಪ್ ಮಾಡಿದ್ವಿ. ಆಗ್ಲೇ ಅವನು ನಿನ್ನ ಪ್ರೀತಿಸ್ತಾ ಇದ್ದಿದ್ದು ನಮಗ್ ಗೊತ್ತಾಗಿದ್ದು. ಅವನ್ ಮೊಬೈಲ್ ಎಲ್ಲ ಕಣಮ್ಮ, ನಾವು ನಿನ್ ಫೋಟೋ ನೋಡಿದ್ದು. ಅವನು ಒಳ್ಳೆ ಹುಡುಗ ಕಣಮ್ಮ, ದಯವಿಟ್ಟು ಅವನ್ ಕೈ ಬಿಡ್ಬೇಡ. ಅಂಕಲ್, ನೀವ್ ಹೇಳ್ತಿರೋದನ್ನ ನನ್ನಿಂದ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ನಾವ್ ಹೇಳ್ತಿರೋದು ನಿಜನಮ್ಮ. ಪಾಪ ನಮ್ಮ ಮಾಧವ ನೀನ್ ಬಿಟ್ಟು ಹೋದ್ಮೇಲೆ ನಿನ್ ನೆನ್ಪಲ್ಲಿ ದಿನ ರಾತ್ರಿ ಕಣ್ಣೀರ್ ಹಾಕೊಂಡು ತುಂಬಾ ಕರಗ್ತಾ ಇದ್ದಮ್ಮ. ಅವನ್ನ ಸಮಾಧಾನ ಮಾಡೋಷ್ಟ್ರಲ್ಲಿ ನಮ್ಗೆ ಸಾಕಾಗೋಯ್ತು. ಈಗ್ಲೂ ಅಷ್ಟೇ, ಸ್ವಲ್ಪ ದಿವಸದಿಂದ ನಮ್ಮ ಹತ್ರ ಬಂದು ನಿನ್ ಜೀವನದಲ್ಲಿ ಏನೇನೆಲ್ಲ ಆಯ್ತು ಅದನ್ನೆಲ್ಲ ನಮ್ಮ ಹತ್ರ ಹೇಳ್ಕೊಂಡು ತುಂಬಾ ಗೋಳಾಡ್ಬಿಟ್ನಮ್ಮ. ಪಾಪ ಹೇಗಾದ್ರೂ ಸರಿ ನಿನ್ ಜೀವನನ ಸರಿ ಮಾಡ್ಬೇಕು ಅಂತ ತುಂಬಾ ಪರಿತಪಿಸ್ತಾ ಇದ್ದಮ್ಮ. ನೋಡು, ನಿನ್ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವನು ನಿನ್ ಜೀವನ ಸರಿ ಮಾಡ್ಬೇಕು ಅಂತ ಯಾಕಮ್ಮ ಅನ್ಕೋತಾ ಇದ್ದ? ಅಂಕಲ್, ನನ್ಗೂ ಅವನಂದ್ರೆ ತುಂಬಾ ಪ್ರೀತಿ ಇದೆ. ಆದ್ರೆ ಇವಾಗ ಏನ್ ಮಾಡಕ್ ಆಗತ್ತೆ? ಕಾಲ ಮೀರೋಗಿದ್ಯಲ್ವಾ. ನನಗ್ ಮದ್ವೆ ಆಗಿದೆ. ನನ್ ಗಂಡ ನನಗ್ ಮೋಸ ಮಾಡಿದ್ದಕ್ಕೆ ನಾನು ಅವರಿಂದ ದೂರ ಇದ್ದೀನಿ. ಈ ಪರಿಸ್ಥಿತಿಲಿ ನನ್ ಮಾಧವನ ಹತ್ರ ಹೋಗಿ ನಾನು ನಿನ್ನ ಇಷ್ಟ ಪಡ್ತಾ ಇದ್ದೀನಿ, ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳಿದ್ರೆ ಅವ್ನ್ ನನ್ ಬಗ್ಗೆ ಏನ್ ಅನ್ಕೋಬೇಕು ಹೇಳಿ? ಅಯ್ಯೋ, ಯಾಕಮ್ಮ ಹಾಗ ಅನ್ಕೋತ್ಯಾ? ಮಾಧವ್ ನೀನು ಒಂದಾಗೋದಕ್ಕೆ ಆ ದೇವರೇ ಈ ಅವಕಾಶನ ಸೃಷ್ಟಿ ಮಾಡ್ಕೊಡಿದಾನೆ ಅಂತ ಅನ್ಕೋ. ಅದು ಅಲ್ದೆ ಅವನು ನಿನ್ನ ಪ್ರೀತಿಸ್ತಾ ಇರೋದ್ರಿಂದ ಇಲ್ಲಿ ತಪ್ಪು ತಿಳ್ಕೊಳ್ಳೋ ಪ್ರಶ್ನೆ ಬರಲ್ಲ. ನೋಡಮ್ಮ, ನೀನು ನಿನ್ ಪ್ರೀತಿ ವಿಷಯನ ಆದಷ್ಟು ಬೇಗ ಮಾಧವನ ಹತ್ರ ಹೇಳ್ಕೊ. ಇಲ್ಲಾಂದ್ರೆ ನಿನ್ ಕೈ ತಪ್ಪು ಹೋಗ್ಬಿಡ್ತಾನಮ್ಮ. ಅಂದ್ರೆ ಏನರ್ಥ? ನಾಳೆನೆ ಮಾಧವನ ಮದ್ವೆ. ನಾಳೆನಾ? ಅಂಕಲ್, ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ ನೋಡಿದ್ರೆ ಮಾಧವ ನನ್ನ ಇಷ್ಟಪಡ್ತಿದ್ದಾನೆ ಅಂತಿದ್ದೀರಾ. ಹೀಗಿರುವಾಗ ಬೇರೆ ಹುಡುಗಿನ ಮದ್ವೆ ಆಗೋಕೆ ಹೇಗ್ ಒಪ್ಕೊಂಡ ಅವನು? ಅದೇ ಕಣಮ್ಮ ಸಮಸ್ಯೆ ಆಗಿರೋದು. ಪಾಪ ಅವನ್ಗೆ ಇಷ್ಟ ಇಲ್ಲ ಅಂದ್ರು ಅವ್ರ ಅಪ್ಪನ್ ಬಲವಂತಕ್ಕೆ ಈ ಮದ್ವೆಗೆ ಅವನು ಒಪ್ಕೊಂಡಿದ್ದಾನೆ. ಅವ್ರಪ್ಪ ಒಂಥರ ಹಠಮಾರಿ, ತಾನ್ ಹೇಳಿದ್ದೇ ನಡಿಬೇಕು ಅನ್ನೋ ಮನುಷ್ಯ. ಪಾಪ ಮಾಧವ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ರು ಹೇಳ್ಕೊಳಕ್ಕಾಗ್ದೆ ಒದ್ದಾಡ್ತಾ ಇದ್ದಾನಮ್ಮ. ಈಗ ನೀನೇ ನಿನ್ ಪ್ರೀತಿನ ಅವನ ಹತ್ರ ಹೇಳ್ಕೊಂಡ್ರೆ ನೀವಿಬ್ರು ಮದ್ವೆ ಆಗಿ ಸಂತೋಷವಾಗಿರ್ಬಹುದು. ನೋಡಮ್ಮ, ನಿನ್ಗಿರೋದು ಇವತ್ತು ಒಂದೇ ದಿವಸ ಅವಕಾಶ. ಈ ಕಡೆ ನೀನು ಇಷ್ಟಪಟ್ಟಿರೋ ಹುಡುಗ ಸಿಗದೆ ಜೀವನ ಪೂರ್ತಿ ನೋವು ತಿಂತ್ಯ. ಪಾಪ ನಮ್ಮ ಮಾಧವ ಇಷ್ಟಪಟ್ಟಿರೋ ಹುಡುಗಿನ ಮದುವೆಗೆ ಹಾಕಾಗ್ದೆ ಜೀವನ ಪೂರ್ತಿ ಕೊರಗ್ತಾನೆ. ಹೇಳಿ ಕೇಳಿ ನಮ್ ಕಣ್ಮುಂದೆ ಬೆಳೆದ ಹುಡುಗ, ನಮ್ ತಂಗಿ ಮಗ, ಆ ಥರ ಕೊರಗೋದನ್ನ ನಮ್ಮಿಂದ ನೋಡಕ್ಕಾಗಲ್ಲ. ನೋಡಮ್ಮ, ನಿನ್ಗೆ ಕೈ ಮುಗಿದು ಕೇಳ್ಕೊತೀವಿ, ನೀನು ಒಂದೇ ಒಂದ್ಸಲ ನಿನ್ ಪ್ರೀತಿ ಬಗ್ಗೆ ನಮ್ಮ ಮಾಧವನ ಹತ್ರ ಮಾತಾಡು. ಏನೋ ನಾವ್ ಹೇಳೋದು ಹೇಳಿದೀವಮ್ಮ, ಇದ್ರ ಮೇಲೆ ನಿನ್ನಿಷ್ಟ. ಆದ್ರೆ ಒಂದಂತೂ ಸತ್ಯ, ಅವರಪ್ಪ ತೋರಿಸಿದ ಹುಡುಗಿನ ಮದ್ವೆ ಆದ್ರೆ ಆ ಮಾಧವ ಸಂತೋಷವಾಗಿರಲ್ಲ. ನಿನ್ಗೆ ಮಾಧವನ್ ಸಂತೋಷ ಮುಖ್ಯ ಆದ್ರೆ ನೀನ್ ಮದ್ವೆನ ತಡಿಬೇಡಿ. ಹಾ, ಆಮೇಲೆ ಒಂದ್ ರಿಕ್ವೆಸ್ಟ್ ಕಣಮ್ಮ, ನಾವ್ ಬಂದು ನಿನ್ ಹತ್ರ ಮಾತಾಡಿದ್ದನ್ ಮಾತ್ರ ಆ ಮಾಧವನ ಹತ್ರ ಹೇಳಕ್ ಹೋಗ್ಬಿಡಮ್ಮ. ಯಾಕೆಂದ್ರೆ ನಮಗೂ ಅವ್ರ ಅಪ್ಪನಿಗೂ ಆಗ್ ಬರೋದಿಲ್ಲ. ಆಮೇಲೆ ಬೇಕು ಅಂತೇನೆ ನಾವೇ ಏನು ಹೇಳ್ಕೊಟ್ಟಿದೀವಿ ಅನ್ನೋ ತರ ಆಗ್ಬಿಡುತ್ತೆ. ಅದಕ್ಕೆ
ನಮ್ಗೆ ನಮ್ ತಂಗಿ ಮಗನ್ ಭವಿಷ್ಯ ಮುಖ್ಯ. ಅದಕ್ಕೆ ನಾವು ದ್ವೇಷನ ಮರೆತು ನಿನ್ ಹತ್ರ ಹೇಳ್ತಾ ಇದೀವಮ್ಮ. ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಸಾಕು. ನಾವೇನ್ ಬರ್ತೀವಮ್ಮ. ತಗೊಳಪ್ಪ. ಈಗ ಹೊರಪೂಜೆಗೆ ಸಂಕಲ್ಪ ಶುರು ಆಗುತ್ತೆ. ಮಂತ್ರ ನೀನು ಪಡಿಸ್ಬೇಕಾಗತ್ತೆ. ಅಮ್ಮ ಉಪಾರ್ಥ. ಹಾಗಾಗಿ ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಹೂನ ಅರ್ಪಿಸಪ್ಪ. ಗಣಪತಿ ಗಮ್ಮವಾಮಹೇ ಕವಿಂಕ ವೀಣಾ ಉಪಮಸ್ತ್ರಭಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣತ್ವದ ಆನಶ್ಚಿನ್ವನ್ನ ಅಧಿವೇಶಿಸನ ಮಹಾಗಣಾಧಿಪತಯೇ ನಮಃ. ಕೇಶವ, ಇದೇನೋ ಇದು? ಅವರು ನಮ್ ನೆಂಟ್ರು ತುಂಬಾ ಜನ ಇದ್ದಾರೆ ಅಂತ ಹೇಳ್ತಿದ್ರು. ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾನೋ ಒಬ್ಬಲ್ಲೋ. ಬರ್ತಾರೆ ಮೀನಾ, ಬರ್ತಾರೆ. ಅವರೇ ಹೇಳ್ತಿದ್ರಲ್ವಾ, ಅವ್ರ ನೆಂಟ್ರೆಲ್ಲ ತುಂಬಾ ದೂರದಿಂದ ಬರಬೇಕು ಅಂತ. ಬರೋದು ಸ್ವಲ್ಪ ಲೇಟ್ ಆಗಿರ್ಬೇಕು, ಬರ್ತಾರೆ ಬಿಡು. ಏ ಕಾಡ್ಪಪ್ಪ, ಏನು ಮದುವೆ ಮನೆ ಎಲ್ಲ ಖಾಲಿಯಾಗಿ ಬಿಕ್ಕು ಹೊಡಿತಿದೆ. ಅವ್ರ ಕಡೆಯಿಂದ ಯಾರು ಬಂದೇ ಇಲ್ವಾ? ಏಯ್, ಬಂದಿರ್ತಾರೆ. ಎಲ್ಲರೂ ನಿಂತರ ಕೆಲಸ ಇಲ್ದಿರೋ ಥರ ಇರ್ತಾರ. ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಸುಮ್ಮನೆ ಇರೋ. ಪ್ರಿಯಾ ಮಗಳೇ, ಯಾಕಮ್ಮ ನೆಲನೇ ನೋಡ್ತಿದ್ಯಾ? ಸ್ವಲ್ಪ ಅಳಿಂದ್ರ ಕಡೆ ನೋಡು. ನಿಮ್ಮ ಅತ್ತೆ ಮಾವ ಎಲ್ರನ್ನೂ ಮಾತಾಡ್ಸೆ. ಹೌದು ಮಗಳೇ, ಅಳೇಂದ್ರನ ಈಗ್ಲೇ ನೋಡ್ಕೊಂಡ್ಬಿಡು. ಆಮೇಲೆ ನೋಡೋದು ನಾಳೆ ಅಂತರ್ಪಟ ಸರದ ಮೇಲೆನೆ. ಇನ್ನು ಎಷ್ಟು ದಿನ ಅಂತ ವಿಡಿಯೋ ಕಾಲ್ ನೋಡ್ತೀಯಾ? ಪಕ್ಕದಲ್ಲೇ ಕೂತಿದ್ದಾರೆ ನೋಡು. ವೀಣಾ ಆಂಟಿ, ನಿಮ್ ಸಂಬಂಧಿಕರು ಯಾರು ಬಂದಿಲ್ವಾ? ಯಾಕೆ ಯಾರು ಕಾಣಿಸ್ತಾ ಇಲ್ಲ? ನಾನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ನೀನ್ ಬಾ. ನನಗ್ ನೀನ್ ಯಾವ್ದೋ PG-ಲಿರೋದು ಇಷ್ಟ ಆಗಲ್ಲ ಸುಕನ್ಯಾ. ಹಳೆದನ್ನೆಲ್ಲ ಬಿಟ್ಟ ಈ ಕ್ಷಣದಿಂದ ಹೊಸ ಜೀವನ ಶುರು ಮಾಡ್ತಿದ್ಯಾ ಅಂತ ಅನ್ಕೊಂಡ್. ಈಗ್ಲೂ ಮಾಧವನ್ಗೆ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ನಾಳೆನೆ ಮಾಧವ ಅವನ್ಗೆ ಇಷ್ಟ ಇಲ್ಲ ಅಂದ್ರು ಅವ್ರ ಅಪ್ಪನ ಬಲವಂತಕ್ಕೆ ಈ ಮದ್ವೆಗೆ ಅವನು ಒಪ್ಕೊಂಡಿದ್ದಾನೆ. ಮಾಧವ, ನೀನ್ ನನ್ ಮೇಲಿರೋ ಪ್ರೀತಿಯಿಂದಾನೆ ಇಷ್ಟೆಲ್ಲ ಮಾಡಿದ್ಯಾ. ನಿನ್ ಮದ್ವೆ ಬಗ್ಗೆ ಕೇಳ್ದಾಗ್ಲೂನು ನೀನೇನೋ ಹೇಳಲೇ ಇಲ್ಲ. ನನ್ಗೆ ಯಾರೋ ಬೇರೆಯವರಿಂದ ಈ ವಿಷಯ ಗೊತ್ತಾಯ್ತಲ್ಲೋ, ಯಾಕೋ ಹೇಳ್ಕೊಳ್ಳಿಲ್ಲ. ಈಗಾಗ್ಲೇ ಪ್ರೀತಿ ಮಾಡ್ದೋಳ ಹತ್ರ ಮತ್ತೆ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋಕೆ ಮುಚ್ಕರ ಆಗೋಯ್ತಾ? ಎಷ್ಟು ಒಳ್ಳೆ ಹುಡ್ಗ ಕಣೋ ನೀನು. ಇಷ್ಟು ಕೆಟ್ಟ ಪ್ರಪಂಚದಲ್ಲಿ ಇಷ್ಟೊಳ್ಳೆ ಮನುಷ್ಯನಾಗಿ ಬದುಕ್ತಿದ್ಯಲ್ಲೋ ನೀನು. ಇದ್ ನನ್ನ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಾಗ್ತಿಲ್ಲ. ಅದೃಷ್ಟ ಯಾಕಂದ್ರೆ ನೀನ್ ಮತ್ತೆ ನನ್ ಜೀವನಕ್ಕೆ ಬಂದಿರೋದು. ದುರಾದೃಷ್ಟ ಯಾಕಂದ್ರೆ ನಾನ್ ಈ ಪರಿಸ್ಥಿತಿಲಿ ನಿನ್ ಮುಂದೆ ಬಂದಿರೋದು. ಯಾಕೋ ಗೊತ್ತಿಲ್ಲ ಮಾಧವ, ನಿನ್ ಮಾವಂದಿರ್ ಮಾತು ಕೇಳಿದ್ಮೇಲೆ ನಿನ್ ಬಿಟ್ಕೊಡೋಕೆ ಮನ್ಸೇ ಆಗ್ತಾ ಇಲ್ಲ. ಇಲ್ಲ ಮಾಧವ, ನಿನ್ನ ಈ ಮದ್ವೆ ಆಗೋಕೆ ನಾನ್ ಬಿಡಲ್ಲ. ನಮ್ ಪ್ರೀತಿ ವಿಷಯನ ನಿಮ್ಮಪ್ಪನ ಹತ್ರ ಹೇಳಿ ಮದ್ವೆಗೆ ಒಪ್ಪಿಸ್ತೀನಿ. ಒಂದ್ ವೇಳೆ ಅವ್ರು ಒಪ್ಕೊಂಡಿಲ್ಲ ಅಂದ್ರೂ ನಾನ್ ನಿನ್ನನ್ ಬಿಡಲ್ಲ. ಐ ಲವ್ ಯು ಮಾಧವ.
ಐ ಲವ್ ಯು ಸೋ ಮಚ್. ಅದು ಬರ್ತಾ ಇದಾರಮ್ಮ. ಹೌದು ಬೀಗ್ರೆ, ನಾನು ಅವಾಗ್ಲಿಂದ ಗಮನಿಸ್ತಾ ಇದ್ದೀನಿ, ನಿಮ್ ಕಡೆಯವ್ರು ಯಾರು ಕಾಣ್ತಾನೆ ಇಲ್ಲ. ಇಷ್ಟೊತ್ತಿಗಾಗ್ಲೇ ನಿಮ್ ಕಡೆಯವರು, ನಿಮ್ ಊರ್ನವರು, ನಿಮ್ ಸಂಬಂಧಿಕರೆಲ್ಲ ಬರ್ಬೇಕಾಗಿತ್ತಲ್ವಾ? ಅಯ್ಯೋ ಅಣ್ಣ, ಇಲ್ಲಿರೋರೆಲ್ಲ ನಮ್ಮೋರೆ ನೋಡಿ, ಅಲ್ಲಿ ಇಲ್ಲಿ ಇವರೆಲ್ಲ ನಮ್ಮೋರೆ ಅಣ್ಣ. ಏನ್ ಮಾತಾಡ್ತಿದ್ದೀರಾ ಆಂಟಿ? ಆ ಕಡೆ ಇರೋರೆಲ್ಲ ನಮ್ಮವರು, ಇನ್ ಈ ಕಡೆ ನಾನ್ ಯಾವತ್ತೂ ನೋಡಿಲ್ಲ. ಅವ್ರು ನಿಮ್ಮವ್ರು ಆಗಿರ್ಬೋದೇನೋ. ಅವತ್ ನೋಡಿದ್ರೆ ಮಂಗಳೂರು, ದಾವಣಗೆರೆ, ಹುಬ್ಳಿ, ಧಾರವಾಡ ಎಲ್ಲಾ ಕಡೆ ನಿಮ್ಮವ್ರು ಇದಾರೆ ಅಂತ ಹೇಳಿದ್ರಿ. ಅಂದ್ರೆ ಎಲ್ಲ ಊರಲ್ಲೂ ಇಬ್ರಿಬ್ರನ ನಿಮ್ಮವ್ರು ಇರೋದು? ಇದೇನಮ್ಮ ಹೀಗೆ ಹೇಳ್ಬಿಟ್ಟೆ? ಬೇಕಾದಷ್ಟು ಜನ ಇದಾರಮ್ಮ. ಅದೇ ಅಂಕಲ್ ನಾನ್ ಕೇಳ್ತಿರೋದು, ಬೇಕಾದಷ್ಟು ಜನ ಇದಾರಲ್ವಾ? ಎಲ್ಲಿ ಈಗ ಯಾರು ಕಾಣ್ತಾನೆ ಇಲ್ಲ. ನೀವ್ ಹೇಳಿದ್ ನೋಡಿದ್ರೆ ಮದ್ವೆ ಮನೇಲಿ ಒಂದ್ ಹೆಜ್ಜೆನೂ ಇಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಚೇರ್ಗಳೆಲ್ಲ ಖಾಲಿ ಖಾಲಿನೇ ಇದೆಯಲ್ಲ ಅಂಕಲ್. ಆಂಟಿ, ಅವತ್ತು ನಿಮ್ ಮನೆಗ್ ಹೆಣ್ಣೋಡೋ ಶಾಸ್ತ್ರಕ್ ಬಂದಾಗ ನಿಮ್ ನೆಂಟ್ರೆಲ್ಲ ದೂರಲ್ಲಿ ಇರೋದು ಅಂತ ಹೇಳ್ತಿದ್ರಿ. ಅವ್ರಿಗೆ ಹೇಳ್ಬೇಕು ಅಂದ್ರೆ 2 ದಿನದ ಮುಂಚೆನೆ ಹೇಳ್ಬೇಕು ಅಂತ ಹೇಳಿದ್ರಿ. ಈಗ ನಾಳೆನೆ ಮದ್ವೆ, ಇಷ್ಟೊತ್ತಾಗ್ಲೇ ಬರ್ಬೇಕಿತ್ತಲ್ವಾ? ಯಾಕೆ ಬಂದಿಲ್ಲ? ಆಂಟಿ, ನಿನ್ನೆ ಅರ್ಶಿನ ಶಾಸ್ತ್ರಕ್ಕೆ ತುಂಬಾ ಜನ ಬಂದಿದ್ರು ಅಂತ ಹೇಳಿದ್ರಲ್ವಾ? ಹೋಗ್ಲಿ, ಅವರು ಬರ್ಲಿಲ್ವಾ? ಅಯ್ಯೋ, ಬಂದಿಲ್ಲೇನೋ, ಬಂದಿದಾರಮ್ಮ. ಅದು ನಮ್ ಚಿಕ್ಕಮ್ಮನ್ ಮಗ, ಅಂದ್ರೆ ನನ್ ತಮ್ಮಂದು ರಿಸೆಪ್ಷನ್ ಇತ್ತು ಹಾಸನದಲ್ಲಿ. ನನ್ಗೋಸ್ಕರ ಬಂದಿರೋರು ಎಲ್ರು ಮತ್ತೆ ಹಾಸನ್ಗೆ ಹೋಗಿದ್ದಾರೆ. ಆದ್ರೆ ನಾನು ಅವ್ರಿಗೆ ಕಟ್ನಿಟ್ಟಾಗಿ ಹೇಳ್ಬಿಟ್ಟಿದೀನಿ, ಅಲ್ಲಿ ಮುಹೂರ್ತ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ಬೇಕು ಅಂತ. ಮುಹೂರ್ತ ಇವತ್ತು ಬೆಳಗ್ಗೆ. ಅಕ್ಷತೆ ಸುಮ್ನೆ ಹಿಂಗೆ 4 ಕಾಳು ಅಕ್ಷತೆ ಹಾಕ್ಬಿಟ್ಟು ಬಂದೇ ಬಿಡ್ತಾರೆ. ನೆಂಟ್ರು ಬರೋಕೆ ನಮ್ಗೆ ನೆಂಟ್ರು ಇಷ್ಟ್ರು ಅಂತ ಯಾರಿದ್ದಾರೆ? ಎಲ್ಲಿಂದ ಬರ್ತಾರೆ? ದೇವ್ರೆ, ಸಿಕ್ಕಾಕೊಂಡೇ ಬಿಟ್ವಲ್ಲ, ಇವಾಗ ಏನ್ ಮಾಡೋದು? ಯಾಕೆ ಎಲ್ರು ಸುಮ್ನೆ ನಿಂತ್ಬಿಟ್ರಿ? ಶಾಸ್ತ್ರಿಗಳೇ, ಮದುಮಗಳಿದ್ದಾಳೆ, ಮದುಮಗ ಇದ್ದಾನೆ, ವರಪೂಜೆದು ಶುರು ಮಾಡ್ಕೊಂಡ್ಬಿಡೋಣ ಶಾಸ್ತ್ರಿಗಳು. 1 ನಿಮಿಷ ಇರಿ ಆಂಟಿ, ನನ್ಗಿನ್ನೂ ನಿಮ್ ಕಡೆಯಿಂದ ಕ್ಲಾರಿಟಿ ಸಿಕ್ಕಿಲ್ಲ. ನಿಮ್ ಸಂಬಂಧಿಕರು ಇನ್ನೂ ಬಂದಿಲ್ಲ, ಶಾಸ್ತ್ರಗಳು ಹೇಗ್ ಶುರು ಮಾಡೋದು? ಬೀಗ್ರೆ, ಏನಾರು ಸಮಸ್ಯೆ ಇದೆಯಾ? ಇದ್ರೆ ಹೇಳಿ, ಕೂತ್ ಮಾತಾಡೋಣ. ಅಯ್ಯೋ ಅಣ್ಣ, ಸಮಸ್ಯೆ ಏನಿರುತ್ತೆ? ಅಲ್ಲಿ ನೋಡಿ, ಬಂದ್ರಾ? ಆ ಸುಕನ್ಯಾ ಸಿಕ್ಕದ್ಲಾ? ಏನ್ ಹೇಳದ್ಲು? ಎಲ್ಲ ಓಕೆನಾ? ಸಿಕ್ಕೋದಾ? ನಾವ್ ಅವಳ ಹುಡುಕೊಂಡು ಹೋಗ್ತಾ ಇದ್ವಾ, ಅವಳೆ ನಮ್ ಕಾರ್ಗೆ ಅಡ್ಡ ಬಂದ್ಬಿಟ್ಲು. ಹೌದಾ? ಹೌದು. ಇದನ್ನೇ ಅಲ್ವಾ ಟೈಮು ಅನ್ನೋದು. ಈಗ ಟೈಮು ನಮ್ ಕಡೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಇಂದ್ರ? ನಾವ್ ಏನ್ ಅನ್ಕೋತಾ ಇದೀವೋ ಅದೆಲ್ಲ ಆಗ್ತಾ ಇದೆ. ಸೂಪರ್. ಅವಳ ಜೊತೆ ಮಾತಾಡಿದ್ರ? ಅವಳು ಏನ್ ಹೇಳಿದ್ಲು? ಗಾಳ ಹಾಕಿದೀವಿ, ಮೀನು ಗಾಳಕ್ಕೆ ಸಿಕ್ಕಾಕೊಂಡಿದೆ. ಅಂದ್ರೆ ನಂದನ್ ಮೊದಲನೇ ಮಗಂದು ಲವ್ ಮ್ಯಾರೇಜ್ ಆಗೋದು ಅಂತ ಅನ್ನಿ. ಅಯ್ಯಯ್ಯೋ, ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ಹಾಗಾದ್ರೆ ಈ ಮದ್ವೆ ಕತೆ ಗೋತಾ ಅನ್ನಿ. ನಂದ ಮಾಡ್ಕೊಂಡಿರೋ ಈ ಮದ್ವೆ ತಯಾರಿ, ಊರವ್ರನ್ನೆಲ್ಲ ಕರ್ದಿರೋದು, ಆ ಮದ್ವೆ ಹುಡುಗಿ ಪ್ರಿಯಾ, ಎಲ್ಲರ ಕತೆನೋ ಗೋವಿಂದ ಗೋವಿಂದ. ಗಂಡ ಕೈ ಕೊಟ್ಟಿರೋ ಟೈಮಲ್ಲಿ ಹಳೆ ಪ್ರಿಯಕರನ ಆಸರೆ ಬೇಕು ಅಂತ ಆ ಸುಕನ್ಯನು ಬಯಸ್ತಾ ಇದ್ದಾಳೆ. ಮಾಧವನ್ಗೂ ನಿನ್ ಮೇಲೆ ಒಲವಿದೆ, ಆದ್ರೆ ಅಪ್ಪನ ಒತ್ತಾಯಕ್ಕೆ ಒಲ್ಲದ ಮದುವೆ ಆಗ್ತಾ ಇದ್ದಾನೆ. ನೀನ್ ಅದನ್ನ ತಡಿಬೇಕು ಅಂತ ಹೇಳಿ ಬಂದಿದೀವಿ. ಅವಳು ಒಪ್ಕೊಂಡಿದ್ದಾಳೆ. ಅಲ್ಲಿಗೆ ಈ ಮದುವೆ ನಿಂತ್ಕೊಳ್ಳೋದು 100ಕ್ಕೆ 100 ನಿಜ. ಅನ್ಮನೇನೆ ಬೇಡ. ಸೂಪರ್, ನೀವಿಬ್ರು ಸಿಡಿದಿದ್ದ ಸಹೋದರರು. ಮತ್ತೆ ಆ ನಂದನ್ ಜೀವನಕ್ಕೆ ಕಿಡಿ ಹಚ್ತಿದ್ದೀರಾ ನೀವಿಬ್ರು. ಅದಷ್ಟೆಲ್ಲ ಮೆರೆದ್ಬಿಟ್ಟ ಅವನು.
ನಮ್ಮನೆ ಖುಷಿನ ಮಾನ ಮರ್ಯಾದೆನ ಎಲ್ಲ ದೋಚ್ಬಿಟ್ಟ. ತಾನು ಮಾತ್ರ ತನ್ನೆಲ್ಲನ ಭದ್ರ ಮಾಡ್ಕೊಂಡ. ಈ ಸೂರ್ಯಕಾಂತ್ ಚಂದ್ರಕಾಂತ್ ಸಮಕ್ಕೆ ತಾನು ಬೆಳೆದಿದ್ದೀನಿ ಅನ್ನೋ ಭ್ರಮೆಲಿದ್ದ. ಈಗ ನಾಳೆ ಆ ಮಾಧವನ್ ಮದುವೆನಲ್ಲಿ ಎಲ್ಲ ಕಳ್ಸಿ ಬಿದ್ದು ವಾಸ್ತವ ಏನು ಅಂತ ಗೊತ್ತಾಗುತ್ತೆ. ತಾನು ಸೂರ್ಯಕಾಂತ್ ಚಂದ್ರಕಾಂತ್ ಕಾಲ್ದೊಳಗೂ ಸಮ ಇಲ್ಲ ಅಂತ ಜ್ಞಾನೋದಯ ಆಗತ್ತೆ. ಎಲ್ರು ಜನರ ಮುಂದೆ ನಾನು ಗಿರಿಜಾ ಸ್ಟೋರ್ ಓನರ್ ಅಂತ ಹೇಳ್ಕೊಂಡು ಓಡತಾ ಇದ್ನಲ್ಲ, ಅದೇ ನಂದ ಜನರ ಮುಂದೆ ತಲೆ ಎತ್ತಕ್ಕಾಗ್ದೆ ಮೂಲೆ ಸೇರ್ಕೊಂತಾನೆ. ನೋಡ್ತಾ ಇರ್ರಿ. ತಂಗಿನ ಅವನ ಕೈಗೊಂಬೆ ಮಾಡ್ಕೊಂಡು ನಮ್ಗೆ ದೊಡ್ಡ ಇಟ್ಕೊಟ್ಟ. ನಮ್ಮ ಮಗಳನ್ನ ಗಾಳ ಮಾಡ್ಕೊಂಡು ನಮ್ಮ ಗಾಯದ ಮೇಲೆ ಬರೆ ಎಳ್ದ. ಈಗ ನಾವು ದೊಡ್ಡ ಕೆಡ್ಡನೆ ತೋಡಿತೀವಿ. ಅದ್ರೊಳಗೆ ಹೇಗೆ ಬೀಳ್ತಾನೆ ಅಂದ್ರೆ ಮತ್ತೆ ನ್ಯಾವತ್ತು ಹೇಳ್ಬಾರ್ದು ಹಾಗೆ ಬೀಳ್ತಾನೆ. ನಾವು ಅದಕ್ಕೆ ಮಣ್ಣು ಮುಚ್ಚಿ ಸಮಾಧಿನ ಕಟ್ಟಿಬಿಡ್ತೀವಿ. ವಾಣಿ ಅಕ್ಕ, ಏನೇ ವಾಣಿ ಅಕ್ಕ, ಚೆನ್ನಾಗಿದೆಯೇನೆ? ಒಬ್ಬ ಈ ಸೀರಿಯಲ್ ಅಂತೂ ಮಹಾಲಕ್ಷ್ಮಿ ತರ ಕಾಣ್ತಾ ಇದೆಯಾ ಕಣೆ. ಏ ಅದು ವಾಣಿ ಅಲ್ಲ, ವೀಣಾ. ಇವ್ಳು ಹೀಗೆ ಚಿಕ್ಕ ವಯಸ್ಸಿಂದಾನು ವಾಣಿ ವಾಣಿ ಅಂತಿರ್ತಾಳೆ. ಈಗ್ಲೂ ಹಾಗೆ ಅಂತಾಳೆ. ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿಲ್ದೇನಪ್ಪ, ಚೆನ್ನಾಗಿದ್ದೀನಿ. ನಮ್ಮ ಪ್ರಿಯನ್ ಮದ್ವೆ ಅಂದ್ಬಿಟ್ಟು ಬೆಳಗ್ಗೆನೆ ಪಾರ್ಲರ್ಗೆ ಹೋಗ್ಬಿಟ್ಟು ನಾನು ಕೂದಲೆಲ್ಲ ರಿಂಗ್ 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 ಮಾಡ್ಸ್ಕೊ ಬಂದ್ಬಿಟ್ಟಿದೀನಿ. ಬಾವಾ, ನೀವೇನ್ ಸುಮ್ನೆ ನಿಂತ್ಕೊಬಿಟ್ರಿ? ನಾದಿ ಬಂದ್ರೆ ಮಾತಾಡ್ಸ್ಬಾರ್ದಾ? ಶಾಂತಿ. ಓ ಶಾಂತಿ, ಶಾಂತಿ ಶಾಂತಿ. ಅಯ್ಯೋ ಅಕ್ಕ, ಬಾವಾ ನೀವ್ ಮುಂಚೆ ಹೇಗ್ ನಚ್ಕೋತಿದ್ರು ಇವಾಗ್ಲೂ ಹಂಗೆ ನಚ್ಕೋತೀರ. ಹೋಗಿ ಬಾವಾ. ಅಯ್ಯೋ ನಮ್ ಪ್ರಿಯಾ ಪ್ರಿಯಾ, ಅಯ್ಯೋ ಅಲ್ಲ ಕಣೆ, ಹೋದ ವರ್ಷ ನೋಡ್ದಾಗ ತಣ್ಣಗಾಗ್ಬಿಟ್ಟಿದೆ. ಇವಾಗ ನೋಡಿದ್ರೆ ಮದ್ವೆ ಅನ್ಬಿಟ್ಟು ಗುಂಡಕ್ಕಾಗ್ಬಿಟ್ಟಿದ್ಯಾ. ಅಯ್ಯೋ ನನ್ ಕಣ್ಣೆ ತಗ್ಲ್ಬಿಡುತ್ತೆ. ಇರಮ್ಮ ಸ್ವಲ್ಪ. ಹಾಳ್ ಕಣ್ಣು, ಪೀಡೆ ಕಣ್ಣು, ಪಿಚಾಚಿ ಕಣ್ಣು, ನಾಯಿ ಕಣ್ಣು ಎಲ್ಲ ಹೊಂಟೋಗ್ಬಿಡ್ಲಿ. ತೂವನು ಅದ್ಯಾಕ್ ಮುಖ ನೋಡ್ತೀನಿ, ತೂವನು. ಅಯ್ಯೋ ನೀನೇನೆ, ಅಯ್ಯೋ ನನ್ ಮಾತಾಡ್ಸ್ತಾ ಹಂಗೆ ನಿಂತ್ಬಿಟ್ಟಿದ್ಯಲ್ಲ. ಏನೇ ಲಾವಣ್ಯ, ಚೆನ್ನಾಗಿದ್ಯಾ? ಇನ್ನೇನು ಪ್ರಿಯನ್ ಮದ್ವೆ ಆದ್ಮೇಲೆ ನಿಂದೆ ತಾನೆ, ನೀನು ಲೈನ ನಿಂತಿದ್ಯಾ? ನೀನೇನಾದ್ರೂ ಅಕ್ಕನ್ ತರ ಅರೇಂಜ್ ಮ್ಯಾರೇಜ್ ಮಾಡ್ಕೊತಿದ್ಯಾ, ಇಲ್ಲ ಯಾರಿಗಾದ್ರು ಲವ್ ಮಾಡ್ತಿದ್ಯಾ? ಅಯ್ಯೋ ಇವಾಗ ಲವ್ ಮಾಡಿದ್ರೆ ಕಣೆ ಟ್ರೆಂಡು. ಏ ಶಾಂತಿ, ಬರೀ ನಮ್ಮನ್ನೇ ಮಾತಾಡಿಸ್ತಿದ್ಯಲ್ಲೇ, ನಮ್ ಬೀಗ್ರನ್ನು ಮಾತಾಡ್ಸೆ. ಬೀಗ್ರೆ, ಇವರು ಶಾಂತಿ ಅಂತ ವೀಣನ್ ಚಿಕ್ಕಮ್ಮನ್ ಮಗಳು. ವರ್ಷಲಿ ತಂಗಿ ಆಗ್ಬೇಕು. ಶಾಂತಿ ಅವರು ನಂದಕುಮಾರ್ ಅಂತ ನಮ್ಮ ಬೀಗ್ರು. ಅಯ್ಯೋ ಬಾವಾ, ನೀವ್ ಹೇಳಿದ್ಕೆ ಗೊತ್ತಾಯ್ತು ನಿಮ್ ಬೀಗ್ರು ಅಂತ. ನಾನೆಲ್ಲೋ ಮದುಮಗ ಅವ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಶಾಂತಿ, ಅವ್ರ ಪಕ್ಕ ಇದಾರಲ್ಲ, ಗೊತ್ತು ಗೊತ್ತು ಗೊತ್ತು, ಅವ್ರ ಶ್ರೀಮತಿ ಅಂತ. ಅದೇ ಸೋಪ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತಾರಲ್ಲ, ಮಮ್ಮಿ ತರ, ಅದೇ ತರ ಇದಾರೆ. ಶಾಂತಿ, ನಮ್ ಬೀಗರ್ದು ಕಿರಾಣಿ ಅಂಗಡಿನೂ ಇದೆ ಕಣೆ. ಅಕ್ಕ ನೀನ್ ಒಳ್ಳೆ ಸುದ್ದಿ ಕೊಟ್ಟೆ ಕಣೆ. ಇನ್ಮೇಲೆ ಮನೆ ರೇಷನ್ ಇಲ್ಲ ಅಂತಂದ್ರೆ ಅವ್ರ ಅಂಗಡಿಗೆ ಹೋಗ್ತೀನಿ. ಯಾಕೆ ಹೇಳು? ದುಡ್ಡೇ ಕೊಡಂಗಿಲ್ಲ, ಎಲ್ಲ ಫ್ರೀ ಫ್ರೀ ಫ್ರೀ. ಎಲ್ಲಾನು ಫ್ರೀನೇ, ಬಂದ್ಬಿಡಿ, ನಾನು ಫ್ರೀಯಾಗಿ ಸಿಗ್ತೀನಿ. ಅಕ್ಕ ಇವ್ರೇನ ಮದುಮಗ? ನೋಡೋದಿಕ್ಕೆ ಬೆಣ್ಣೆ ಬಿಸ್ಕೆಟ್ ತರ ಇದಾರೆ, ಒಳ್ಳೆ ಜೋಡಿ. ಕೇಶವ, ನಂಗೆ ಯಾಕೋ ಇವ್ರನ್ನೆಲ್ಲ ನೋಡಿದ್ರೆ ಅನುಮಾನ ಜಾಸ್ತಿ ಆಗ್ತಿದೆ ಕಣೋ. ಏನೇ ಮೀನಾ, ನೀನ್ ಅನುಮಾನದಲ್ಲಿಷ್ಟು ಬೆಳಿತಾನೆ ಇದೆಯಲ್ಲೇ, ಇವಾಗ ಏನೇ ಅನುಮಾನ? ಮತ್ತಿನ್ನೇನು, ಅವ್ರ ಹೆಸರು ವೀಣಾ, ಇವ್ರು ನೋಡಿದ್ರೆ ವಾಣಿ ಅಂತಿದಾರಲ್ಲೋ. ಮೀನಾ, ನಾನು ನಿನ್ನ ಪ್ರೀತಿಯಿಂದ ಚಿನ್ನಿ, ಮೀನಮ್ಮ, ಅದು ಇದು ಅಂತ ಕರಿತಾ ಇರ್ತೀನಿ. ಹಾಗೆ ವೀಣಾಗೆ ವಾಣಿ ಅಂತ ಕರಿತಿದ್ದಾರೆ, ಅದ್ರಲ್ಲಿ ಏನಿದೆ? ಆದ್ರೂ ಕೇಶವ, ನಂಗೆ ಯಾಕೋ ಇವ್ರು ಯಾರು ಇವ್ರ ಸಂಬಂಧಿಕರಲ್ಲ ಅಂತ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ. ಇವ್ರು ಖಂಡಿತ ದೂರ ಸಂಬಂಧಿಗಳಂತೂ ಅಲ್ವೇ ಅಲ್ಲ, ತುಂಬಾ ಹತ್ರ ಸಂಬಂಧಿಗಳು, ಅದಕ್ಕೆ ಎಷ್ಟು ಕ್ಲೋಸ್ ಆಗಿದ್ದಾರೆ.
ಅಕ್ಕ ನಿಮ್ ಬೀಗುರ್ದು ದೊಡ್ಡ ಕುಟುಂಬ ಅನ್ಸುತ್ತೆ. ಹೌದು, ನಮ್ ಬೀಗರದು ಕೂಡು ಕುಟುಂಬ. ಬೀಗ್ರೆ, ನನ್ನ ಕುಟುಂಬದ ಪರಿಚಯ ನಾನೇ ಮಾಡ್ಕೊಡ್ತೀನಿ. ಈಕೆ ನನ್ನ ಹೆಂಡತಿ ಗಿರಿಜಾ. ನಮಸ್ತೆ. ಇವಳ ಹೆಸರಲ್ಲೇ ಗಿರಿಜಾ ಸ್ಟೋರ್ ಅಂತ ನಾನು ಕಿರಾಣಿ ಅಂಗಡಿ ನಡೆಸ್ತಾ ಇರೋದು. ಅವಳು ನನ್ನ ದೊಡ್ಡ ಮಗಳು ಧನ್ಯ. ನಮಸ್ತೆ. ಅವರು ನನ್ನ ಅಳಿಯಂದ್ರು ಚಿದಾನಂದ ಅಂತ, ತುಂಬಾ ದೊಡ್ಡ ಲಾಯರು. ಮದುಮಗ ನನ್ನ ಹಿರಿಮಗ ಮಾಧವ ಅಂತ. ಇವನು ಕೇಶವ, ಎರಡನೇ ಮಗ, ನನ್ನ ಜೊತೆ ಅಂಗಡಿಲಿದ್ದಾನೆ. ನಮಸ್ಕಾರ. ಇವ್ರನ್ನ ನೋಡ್ತಾ ಇದ್ರೆ 22 ವರ್ಷದಿಂದ ನನ್ ಗಂಡನ್ ನೋಡ್ದಂಗೆ ಅನ್ಸ್ತಾ ಇದೆ. ತುಂಬಾ ಸ್ಮಾರ್ಟ್ ಆಗಿದ್ದೀರಾ ನೀವು. ಏ ಮೀನಾ, 22 ವರ್ಷ ಆದ್ಮೇಲೆ ನೀನು ಅವ್ರ ತರ ಕಾಣಿಸ್ತೀನೆ. ಶಾಂತಿ ಶಾಂತಿ. ಅವಳು ನನ್ನ ಮುದ್ದಿನ ಸೊಸೆ ಮೀನಾ ಅಂತ. ಸರ್ಕಾರಿ ಹುದ್ದೆಲಿದ್ದಾಳೆ. ಆಮೇಲೆ ಅವನು ಸುಂದ್ರ ಅಂತ.